ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಒಂದು ನಡೆದಿದೆ. ಧರ್ಮಸ್ಥಳದ ಇಡೀ ಪ್ರಕರಣ ಈಗ ಬೇರೆದೇ ದಿಕ್ಕಿಗೆ ತಿರುಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಒಂದು ಕಡೆ ಇಡೀ ಪ್ರಕರಣದ ದಿಕ್ಕನ್ನು ಬದಲಾಯಿಸಬಲ್ಲಂತಹ ಮೊಬೈಲ್ಗಾಗಿ ಹುಡುಕಾಟವನ್ನು ನಡೆಸ್ತಿದ್ರು. ಈಗ ಆ ಮೊಬೈಲ್ ಪೊಲೀಸರ ಕೈ ಸೇರಿದೆ, SIT ಅಧಿಕಾರಿಗಳ ಕೈ ಸೇರಿದೆ. ಇದೇ ಹಂತದಲ್ಲಿ ಈಗ ಇಬ್ಬರು ಸಚಿವರು ಕೊಟ್ಟಿರುವಂತಹ ಮಹತ್ವದ ಸ್ಟೇಟ್ಮೆಂಟ್, ಹಾಗೇನೆ ಕಾಂಗ್ರೆಸ್ನ ಮತ್ತೊಬ್ಬ ಲೀಡರ್ ಕೊಟ್ಟಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟು ಇಡೀ ಧರ್ಮಸ್ಥಳ ಪ್ರಕರಣದ ಚರ್ಚೆಯನ್ನೇ ಬೇರೆ ದಿಕ್ಕಿಗೆ ತಿರುಗಿಸುವಂತಹ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಹಾಗಾದ್ರೆ ಆ ಹೇಳಿಕೆಗಳೇನು, ಏನೆಲ್ಲ ಆಗ್ತಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DGIG ಆಗಿರುವಂಥ ಸಲೀಂ ಅವರು ಡಾಕ್ಟರ್ G ಪರಮೇಶ್ವರ್ ಅವರನ್ನ ಬೆಳಗ್ಗೆನೆ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ತಮ್ಮನ ಮನೆಯ ಮೇಲೆ ದಾಳಿಯನ್ನು ಮಾಡಿದಂಥ SIT ಅಧಿಕಾರಿಗಳು ಸಾಕಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹಾರ್ಡ್ ಡಿಸ್ಕ್ ಸೇರಿದಂತೆ ಆತನ ಮೊಬೈಲ್, ಯಾರು ಆ ಅನಾಮಿಕ ವ್ಯಕ್ತಿ ಇದ್ದಲ್ಲ, ಅವತ್ತಿಗೆ ಅನಾಮಿಕ ಇವತ್ತಿಗೆ ಚಿನ್ನಯ್ಯ, ಆ ವ್ಯಕ್ತಿಯ ಮೊಬೈಲನ್ನು ಕೂಡ ವಶಪಡಿಸಿಕೊಂಡಿದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತ ಅಂದರೆ ಮೊಬೈಲ್ನಲ್ಲಿರುವಂತಹ ಎಲ್ಲ ದಾಖಲೆಗಳನ್ನು ಕೂಡ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಪೊಲೀಸರು ಶುರು ಹಚ್ಚಿಕೊಂಡಿದ್ದಾರೆ. ಹಾಗೆಯೇ ಬುರುಡೆ ಕೊಟ್ಟವ್ರು ಯಾರು, ಆ ಬುರುಡೆಗೆ ಸಂಬಂಧಪಟ್ಟಂತೆ ನಡೆದಂಥ ಬೇರೆ ಬೇರೆ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಈಗ ಹೊಸದಾಗಿ ಸಿಕ್ಕಿರುವಂಥ ಅಂಶದ ಪ್ರಕಾರ ಬುರುಡೆ ಕಂಪ್ಲೀಟ್ ಆಗಿ ಖರೀದಿ ಮಾಡಿದ್ದು ಅನ್ನೋದು ಸ್ಪಷ್ಟವಾಗಿದೆ. ಒಂದು ಮೆಡಿಕಲ್ ಕಾಲೇಜಿನಿಂದ, ರಿಸರ್ಚ್ ಸೆಂಟರ್ನಿಂದ ಪಡೆದಿರುವಂಥ ಬುರುಡೆ ಅದು, ಯಾವುದೇ ಹೂತಿಟ್ಟಂತಹ ಬುರುಡೆ ಅಲ್ಲ ಅನ್ನುವಂತಹ ವಿಚಾರ ಗೊತ್ತಾಗಿದ್ದು ಅಲ್ಲಿಗೆ ಬುರುಡೆ ಮ್ಯಾನ್ ಬಿಟ್ಟಿದ್ದು ಬರೀ ಬುರುಡೆ ಅನ್ನೋದು ಅಲ್ಲಿಗೆ ಕ್ಲಿಯರ್ ಆದಂತಾಯಿತು. ಈಗ ಈ ಚಿನ್ನಯ್ಯ ಅರೆಸ್ಟ್ ಮಾಡಿದ ಮೇಲೆ ಆತನಿಂದ ಆ ಮೊಬೈಲನ್ನು ವಶಪಡಿಸಿಕೊಂಡು ಅದರಲ್ಲಿರುವಂಥ ಕಾಲ್ ಡೀಟೇಲ್ಸನ್ನು ತೆಗಿಬೇಕು ಅಥವಾ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಆ ಮೊಬೈಲ್ನಲ್ಲಿರುವಂಥ ವೀಡಿಯೋಸ್ಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಹಾಗೆಯೇ ಯಾರ್ಯಾರ ಬಳಿ ಮಾತನಾಡಿದ್ದಾನೆ, ಯಾರ್ಯಾರ ಬಳಿ ಚಾಟ್ ಮಾಡಿದ್ದಾನೆ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತೆಗಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಚಿನ್ನಯ್ಯನ ಮೊಬೈಲ್ಗಾಗಿ ಜಾಲಾಡಲಾಯಿತು. ಅದು ಕೂಡ ಈಗ ಸಿಕ್ಕಿದೆ. ಹೀಗಾಗಿ ನಾಳೆಯಿಂದ ತನಿಖೆ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನು BJP JDS ಇದನ್ನು ರಾಜಕೀಯವಾಗಿ ಲಾಭ ಪಡೆಯುವಂಥ ಪ್ರಯತ್ನವನ್ನು ಆರಂಭದಿಂದನೂ ಕೂಡ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಕಳಂಕ ತೊಳೆಯುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ಮೆಸೇಜನ್ನು ರವಾನಿಸುವಂಥ ಪ್ರಯತ್ನವನ್ನು ಮಾಡ್ತಿದೆ. ಈಗಾಗಲೇ ಇನ್ವೆಸ್ಟಿಗೇಷನ್ 90% ಆಲ್ಮೋಸ್ಟ್ ಆಲ್ ಫಿನಿಶ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಗೃಹ ಸಚಿವರು ಸ್ವತಃ ಹೇಳಿರೋದ್ರಿಂದ ಬುರುಡೆ ಈಗ ಎಲ್ಲಿವರೆಗೆ ಬಂತು ಅನ್ನುವಂತಹ ಪ್ರಮುಖ ಪ್ರಶ್ನೆಯೊಂದಿಗೆ ನಾವು ಎದುರು ನೋಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಇಲ್ಲಿ ಪ್ರಮುಖವಾಗಿ ಆ ಮೊಬೈಲ್ನಲ್ಲಿ ಇರುವಂಥ ಮಾಹಿತಿ ಜೊತೆಗೆ ಈಗ ಸಿಕ್ಕಿರುವಂಥ ಬೇರೆ ಬೇರೆ ಸಾಕ್ಷಿಗಳಿಂದ ಸಿಗುವಂತಹ ಬದಲಾವಣೆ ಅಥವಾ ಟ್ವಿಸ್ಟ್ಗಳು ಏನು ಅನ್ನೋದು ಒಂದು ಕಡೆ ಆದರೆ, ಇಲ್ಲಿ ಸೀಕ್ರೆಟ್ ಆಗಿ ಉಳಿದಂತಹ ಬೇರೆ ಬೇರೆ ಅಂಶಗಳ ಬಗ್ಗೆನೂ ಕೂಡ ಚರ್ಚೆಗಳು ಮತ್ತು ತನಿಖೆಗಳು ಕೂಡ ಮುಂದುವರೆದಿದ್ರೆ, ಇನ್ನೊಂದು ಕಡೆ ಇಡೀ ಪ್ರಕರಣದ ದಿಕ್ಕನ್ನು ಬದಲಾಯಿಸಬಲ್ಲಂಥ ಒಂದು ಘಟನೆ ನಡೆದು ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಡೀ ಪ್ರಕರಣವನ್ನು BJP ತಲೆ ಮೇಲೆ ಕಟ್ಟೋದಕ್ಕೆ ಮುಂದಾಗಿದೆ. ಈಗಾಗಲೇ ಧರ್ಮ ರಕ್ಷಣೆ ಯಾತ್ರೆ ಅನ್ನುವಂತಹ ಒಂದು ಯಾತ್ರೆಯನ್ನು ಹೊರಟಿರುವಂಥ BJPಗೆ ಈಗ ಮತ್ತೊಂದು ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. BJP ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಇಡೀ ಪ್ರಕರಣದ ಸೂತ್ರಧಾರರು ಕಾಂಗ್ರೆಸ್ನವರಿಂದನೇ ಈಗ ಧರ್ಮಸ್ಥಳಕ್ಕೆ ಕಳಂಕ ಬಂದಿದ್ದು ಅನ್ನುವಂತಹ ಒಂದು ಏನು ಆರೋಪವನ್ನು ಹೊರಿಸಬೇಕು, ಈ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಏಟನ್ನು ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಏನೋ ಇತ್ತು. ಸರಿ, ಆದರೆ ಇದೇ ಚಿಂತನೆ ಉಲ್ಟಾ ಪಲ್ಟಾ ಮಾಡಬೇಕು. ಹೇಗೆ BJP ಕಾಂಗ್ರೆಸ್ನ ಮೇಲೆ ಆರೋಪವನ್ನು ಹೊರಿಸ್ತೋ ಅದೇ ರೀತಿ ಈಗ ಕಾಂಗ್ರೆಸ್ ಕೂಡ BJP ಮೇಲೆ ಆರೋಪವನ್ನು ಹೊರಿಸೋದು ಮಾತ್ರವಲ್ಲದೆ ಇಲ್ಲಿ ಇಡೀ ಚಿತ್ರಣವನ್ನೇ ಬದಲಾಯಿಸಿ ಬಿಡಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಿ ಒಂದು ಹೊಸ ಕಾರ್ಯರೂಪವನ್ನು ಪ್ರಗತಿಗೆ ತಂದಿದೆ ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ತಿಮರೋಡಿ ಮತ್ತು ಮಟ್ಟಣ್ಣನವರು ಅರೆಸ್ಟ್ ಆದರೆ ಪ್ರಕರಣದ ದಿಕ್ಕು ಕೂಡ ಬದಲಾಗ್ತದೆ. ಜೊತೆಗೆ ಇಲ್ಲಿವರೆಗೆ ಆದಂತಹ ಈ ತನಿಖೆ ಇದೆ ಮತ್ತು ಇನ್ನೇನು ಮುಂದೆ ಆಗಬೇಕಾಗಿರುವಂಥ ತನಿಖೆ ಏನಿದ್ದಾವೆ ಇವೆಲ್ಲವೂ ಕೂಡ ಅದಲು ಬದಲು ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಕ್ಲೈಮ್ಯಾಕ್ಸ್ಗೆ ಬರುವಂತಹ ಒಂದು ಟ್ವಿಸ್ಟ್ ಇದೆಯಲ್ಲ, ಕ್ಲೈಮ್ಯಾಕ್ಸ್ನಲ್ಲಿ ಆಗುವಂಥ ಒಂದು ಟ್ವಿಸ್ಟು ಇದು ಇಡೀ ಸಿನಿಮಾವನ್ನೇ ಬದಲಾಯಿಸೋ ರೀತಿಯಲ್ಲಿ ಇಲ್ಲೂ ಕೂಡ ಈ ಕೇಸನ್ನೇ ಬದಲಾಯಿಸುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಅಂತ ಹೇಳಿ ಕೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಇಬ್ಬರು ಕೊಟ್ಟಿರುವಂಥ ಪ್ರಮುಖವಾದಂಥ ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟ್ಗಿಂತ ಮುಂಚೆ ಡಾಕ್ಟರ್ G ಪರಮೇಶ್ವರ್ ಅವರು ಗೃಹ ಸಚಿವರು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾರೆ. ಒಂದು, ಇಲ್ಲಿವರೆಗೆ ನಡೆದಿರುವಂಥ ತನಿಖೆ ಬಗ್ಗೆ ಅವರು ಮಾತನಾಡ್ತಾ, ಇಲ್ಲಿವರೆಗೆ ಪಾರದರ್ಶಕವಾಗಿ ಮತ್ತು ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾಗದೆ SIT ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಇದುವರೆಗೆ ಆಗಿರುವಂಥ ತನಿಖೆಯಲ್ಲಿ ಯಾರ್ಯಾರ ಮೇಲೆ ಅನುಮಾನ ಇದೆ ಎಲ್ಲರನ್ನೂ ಕೂಡ
ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಬಹುತೇಕ ತನಿಖೆ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ವರದಿಯೂ ಕೂಡ ಬರಲಿದೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಈಗಾಗಲೇ SIT ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ. NIA ಆಗ್ಬೋದು ಅಥವಾ ಮತ್ತೊಂದು ಯಾವುದೇ ತನಿಖಾ ಸಂಸ್ಥೆಯ ಅವಶ್ಯಕತೆ ನಮಗಿಲ್ಲ ಅನ್ನುವಂಥ ಮಾತನ್ನ ಕಡ್ಡಿತುಡ್ಡಂತೆ ಹೇಳಿದ್ದಾರೆ. ಜೊತೆಗೆ ವಿನಾಕಾರಣ ರಾಜಕೀಯ ಮಾಡೋದು ಬೇಡ ಇದರಲ್ಲಿ ಅಂತ ಹೇಳಿ ಬಿಜೆಪಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಅದೇ BK ಹರಿಪ್ರಸಾದ್ ಅವರು ಈಗ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೊನ್ನೆ ಅಷ್ಟೇ ಮಾತನಾಡ್ತಾ ಒಂದು ವಿಚಾರವನ್ನ ಹೇಳಿದ್ರು. ಅದಕ್ಕೆ ಸೇರ್ಪಡೆಯಾಗಿ ಇವತ್ತು ಇನ್ನಷ್ಟು ವಿಚಾರಗಳನ್ನ ಸೇರಿಸಿದ್ದಾರೆ. ಏನದು ಅಂತ ಹೇಳಿದ್ರೆ RSS ನಲ್ಲೇ ಎರಡು ಗುಂಪಿದೆ. ಆ ಎರಡು ಗುಂಪಿನ ಕಿತ್ತಾಟದ ಪರಿಣಾಮವಾಗಿ ಇವತ್ತು ಧರ್ಮಸ್ಥಳಕ್ಕೆ ಕಳಂಕ ಅಂಟಿಕೊಂಡಿದೆ ಎನ್ನುವಂಥ ವಿಚಾರವನ್ನ ಹೇಳಿದರು. ಈಗ ಕಾಂಗ್ರೆಸ್ನ ಅಜೆಂಡವೂ ಕೂಡ ಇದೆ. ಇಲ್ಲಿ ಧರ್ಮಸ್ಥಳಕ್ಕೆ ಕಳಂಕವನ್ನ ಅಂಟಿಸಿದ್ದು ನಾವಲ್ಲ, ಅಲ್ಲಿ ಅಂಟಿದ್ದಂಥ ಕಳಂಕವನ್ನ ತೆಗೆಯುವಂಥ ಕೆಲಸವನ್ನ ಮಾಡಿದ್ದು ಮಾತ್ರ ನಾವು ಅನ್ನೋದು ಕಾಂಗ್ರೆಸ್ನವರು ಪ್ರಚಾರ ಮಾಡ್ತಿರುವಂತಹ ತಮ್ಮ ಒಂದು ವಾಗ್ದಾನ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ RSS ನಲ್ಲಿ ಎರಡು ಗುಂಪಿರೋದ್ರಿಂದ ಆ ಎರಡು ಗುಂಪು ಯಾವುದು ಅಂತ ಹೇಳಿ ಬಾಯ್ಬಿಟ್ಟು ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುವಂಥದ್ದೇ ಅನ್ನೋದನ್ನ BK ಹರಿಪ್ರಸಾದ್ ಹೇಳ್ತಾ, ಒಂದು ಗುಂಪು ಪರ ಇದ್ರೆ ಇನ್ನೊಂದು ಗುಂಪು ವಿರೋಧವಾಗಿದೆ. ಅಂದ್ರೆ ಒಂದು ಗುಂಪು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ, ಮತ್ತೊಂದು ಗುಂಪು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧವಾಗಿ ಇದೆ. ಈ ಎರಡು ಗುಂಪುಗಳ ಒಂದು ಕಿತ್ತಾಟದ ಪರಿಣಾಮ ಇವತ್ತು ಧರ್ಮಸ್ಥಳಕ್ಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನ ನೇರವಾಗಿ ಇಲ್ಲಿ ಹೇಳ್ತಾರೆ BK ಹರಿಪ್ರಸಾದ್ ಅವರು. ಆ ಗುಂಪು ಯಾವುದು, ಆ ಗುಂಪಿನ ಮುಂದಾಳತ್ವವನ್ನು ವಹಿಸ್ಕೊಂಡವ್ರು ಯಾರು, ಆ ಗುಂಪಿನಲ್ಲಿ ಹಿಂದೆ ಇರುವಂತಹ ಸದಸ್ಯರುಗಳು ಯಾರು, ಅದನ್ನ ಬಹುಶಃ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅವರವರ ಆತ್ಮಸಾಕ್ಷಿಗೆ ಅವರವರು ನೋಡಿಕೊಂಡ್ರು ಕೂಡ ಅದು ಅರ್ಥ ಆಗ್ತದೆ. ಅಲ್ಲಿಗೆ ಒಂದು ವಿಚಾರ ಮುಗೀತು. ಇನ್ನು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಎರಡು ಟೀಮ್ ಇದೆ ಅನ್ನೋಂಥ ವಿಚಾರವನ್ನ ಕಾಂಗ್ರೆಸ್ನ ಸಚಿವರೊಬ್ಬರೇ ಹೇಳಿರುವಂಥದ್ದು. ಆ ಸಚಿವರು ಬೇರೆ ಯಾರು ಅಲ್ಲ, ಅದೇ ಸತೀಶ್ ಜಾರಕಿಹೊಳಿ ಅವರು. ಹೌದು, ಬಿಜೆಪಿಯಲ್ಲಿ ಎರಡು ಟೀಮ್ ಇದೆ. NIA ತನಿಖೆ ಮಾಡುವಂಥದ್ದು ಏನು ಸಮಸ್ಯೆ ಏನಲ್ಲ, NIA ತನಿಖೆ ಮಾಡಲಿ. ಬಟ್ ಆದರೆ ಬಿಜೆಪಿಯಲ್ಲಿ ಇರುವಂಥ ಎರಡು ಟೀಮು, ಇಲ್ಲಿ ಒಂದು ಟೀಮ್ ಅದರಲ್ಲಿ ಪರ, ಇನ್ನೊಂದು ಟೀಮ್ ವಿರೋಧ. ಸೇಮ್ RSS ನಲ್ಲಿ ಹೇಗಿದೆಯೋ ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಇದೆ. ಆ ಪರ ಇರುವಂತಹ ಟೀಮು ಇಲ್ಲಿ ಧರ್ಮಸ್ಥಳದ ಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ರೆ, ವಿರೋಧವಾಗಿರುವಂಥ ಟೀಮು ಧರ್ಮಸ್ಥಳಕ್ಕೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಿದೆ. ಅಂದರೆ ಪರ ಇರುವಂಥ ಟೀಮ್ನ ವಿರುದ್ಧವಾಗಿ ಈ ವಿರೋಧ ಇರುವಂಥ ಟೀಮ್ ಕೆಲಸ ಮಾಡ್ತಿದೆ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ನೇರವಾಗಿ ಹೇಳೋದ್ರ ಮೂಲಕ ಇಲ್ಲಿ ಬಿಜೆಪಿಯಲ್ಲೂ ಕೂಡ ನಡೀತಿರುವಂಥ ಷಡ್ಯಂತ್ರವನ್ನು ಬಿಚ್ಚಿಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಸ್ನೇಹಿತರೆ, ಈ ಬಿಜೆಪಿ ಮತ್ತು RSS ನಲ್ಲಿರುವಂಥ ಎರಡು ಟೀಮ್ಗಳು, ಒಂದು ಪರವಾಗಿ ಇರುವಂಥ ಟೀಮು, ಮತ್ತೊಂದು ವಿರೋಧವಾಗಿರುವಂಥ ಎರಡು ಟೀಮ್ಗಳು ಸೇರಿಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರುವಂಥ ಕೆಲಸವನ್ನ ಮಾಡ್ತಿದೆ ಅನ್ನುವಂತಹ ನೇರವಾದಂಥ ಅಟ್ಯಾಕ್ ಅನ್ನ ಬಿಜೆಪಿ ಮೇಲೆ ಮತ್ತು RSSನ ಮೇಲೆ ಮಾಡೋದ್ರ ಮೂಲಕ ಇಲ್ಲಿ ಈ ಇಬ್ಬರಿಗೂ ಕೂಡ ದೊಡ್ಡ ಹೊಡೆತವನ್ನೇ ಈ ನಾಯಕರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಏಟು ಕೂಡ ಮುಟ್ಟಿ ನೋಡಿಕೊಳ್ಳುವಂಥ ಏಟೆ. ಇನ್ನು BK ಹರಿಪ್ರಸಾದ್ ಮಾತು ಕೇಳೋದೇ ಬೇಡ, ಗರಗಸದ ರೀತಿಯ ಕೊಯ್ದು ಬಿಟ್ಟಿದ್ದಾರೆ ಬಿಜೆಪಿನ. ಅಲ್ಲಿಗೆ ಕ್ಲೈಮ್ಯಾಕ್ಸ್ ನಲ್ಲಿ ಕಂಡು ಕೇಳರಿಯದಂಥ ಒಂದು ಬೆಳವಣಿಗೆ ನಡೀತಿದೆ. ಇವರು ಊಹೆಯನ್ನೇ ಮಾಡಿರಲಿಲ್ಲ ಈ ರೀತಿ ಒಂದು ಬೆಳವಣಿಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಯಾರು? ಬಿಜೆಪಿಯವರು ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ ಇದೇ ನಮಗೆ ತಿರುಗುಬಾಣ ನಾಳೆ ಆಗ್ತದೆ ಅಂತ ಹೇಳಿ. ಅದೇ ಕಾರಣಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ಧರ್ಮಸ್ಥಳದ ಕೇಸ್ನಲ್ಲಿ ಅತಿ ದೊಡ್ಡ ಬದಲಾವಣೆ ಆಗ್ತಿದೆ, ಅತಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ, ಅತಿ ದೊಡ್ಡ ಕ್ರಾಂತಿ ಆಗ್ತಿದೆ ಅಂತ ಹೇಳಿ. ಇಲ್ಲಿ RSS ವರ್ಸಸ್ RSS, ಬಿಜೆಪಿ ವರ್ಸಸ್ ಬಿಜೆಪಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಇವರ ಕಿತ್ತಾಟದಿಂದ ಉಳಿಬೇಕಾಗಿರೋದು ಧರ್ಮ ಮತ್ತು ಧರ್ಮಸ್ಥಳ. ಇವರ ಕಿತ್ತಾಟದಿಂದ ಈಗ ಕಳಂಕ ಬರ್ತಿರೋದು ಧರ್ಮ ಮತ್ತು ಧರ್ಮಸ್ಥಳಕ್ಕೆ. ಇವರ ಕಿತ್ತಾಟದಿಂದ ಕೆಟ್ಟ ಹೆಸರು ಬರ್ತಿರೋದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ. ಇವರ ಕೆಟ್ಟ ಹೆಸರಿನಿಂದ ನೋವನ್ನ ತಿಂತ ಇರುವಂಥದ್ದು, ಅಥವಾ ಇವರ ಈ ಕಿತ್ತಾಟದಿಂದ ನೋವನ್ನ ತಿಂತ ಇರುವಂಥದ್ದು ಅಲ್ಲಿರುವಂತಹ ಸಾಮಾನ್ಯ ಜನರು. ಇವರ ಕಿತ್ತಾಟದಿಂದ ಇವತ್ತಿಗೂ ಕೂಡ ನ್ಯಾಯ ಸಿಗದೆ ನ್ಯಾಯಕ್ಕಾಗಿ ಒದ್ದಾಡ್ತಿರೋದು ಅಲ್ಲಿನ ಸೌಜನ್ಯ ತಾಯಿ ಮತ್ತು ಅವರ ಕುಟುಂಬಸ್ಥರು. ಇವರ ಈ ಕಿತ್ತಾಟದಿಂದ ಅಲ್ಲಿರುವಂತಹ ಅಥವಾ ಅಲ್ಲಿ ಮಣ್ಣಲ್ಲಿ ಮಣ್ಣಾಗಿರುವಂತಹ ಅದೆಷ್ಟೋ ಮುಕ್ತಿ ಪಡೆಯದಂಥ ಹೆಣಗಳಿಗೆ ಮುಕ್ತಿ ಸಿಗಬೇಕಾಗಿದೆ. ಈ ಮುಕ್ತಿ ಕೊಡುವಂತ ಕೆಲಸವನ್ನ SIT ಅಂತಿಮವಾಗಿ ಮಾಡುತ್ತಾ, ಇವರ ಬುಡಕ್ಕೂ ಕೂಡ ಬಿಸಿನೀರು ಕಾಯಿಸುವಂತ ಕೆಲಸವನ್ನ SIT ಮಾಡುತ್ತಾ ಕಾದು ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ಮತ್ತು RSS ವರ್ಸಸ್ RSS, ಬಿಜೆಪಿ ವರ್ಸಸ್ ಬಿಜೆಪಿ, ಈ ಒಂದು ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.